ವರ್ಷದ ಕೊನೆಯೊಳಗೆ ಮುರಿದು ಬೀಳುತ್ತಾ ಮೈತ್ರಿ ಸರ್ಕಾರ. ಲೋಕಸಭಾ ಚುನಾವಣೆಗೂ ಮೊದಲೇ ಅಧಿಕಾರ ಹಿಡಿಯುತ್ತಾ ಬಿಜೆಪಿ. ಅಧಿಕಾರ ಹಿಡಿಯಲು ಬಿಜೆಪಿ ಹೈಕಮಾಂಡ್ ಹಾಕಿರೋ ಸ್ಕೆಚ್ ಏನು? ಇದೇ ಈ ಕ್ಷಣದ ಸ್ಪೆಷಲ್ ಸೈಲೆಂಟ್ ಗೇಮ್. ನಾನು ಪ್ರತಿಮಾ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಬೆಳವಣಿಗೆಗಳು ಶುರುವಾಗಿವೆ. ಸದ್ಯ ಅಧಿಕಾರದಲ್ಲಿರೋ ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಿ ಕೇಸರಿ ಬಾವುಟ ಹಾರಿಸೋದಕ್ಕೆ ಕೇಂದ್ರ ಬಿಜೆಪಿ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆಯಂತೆ. ಹಾಗಾದ್ರೆ ವರ್ಷಾಂತ್ಯದೊಳಗೆ ರಾಜ್ಯದಲ್ಲಿ ತಲೆ ಎತ್ತುತ್ತಾ ಬಿಜೆಪಿ ಸರ್ಕಾರ. ಬಿಜೆಪಿ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕೊಟ್ಟಿರೋ ಟಾಸ್ಕ್ ಏನು ಅನ್ನೋದನ್ನ ತಿಳಿಯೋದಕ್ಕೆ ಈ ಸ್ಪೆಷಲ್ ರಿಪೋರ್ಟ್ ಅನ್ನ ನೋಡಿ. ಲೋಕಸಭಾ ಚುನಾವಣೆ ಹೊತ್ತಿಗೆ ರಾಜ್ಯದಲ್ಲಿ ಬಿಗ್ ಚೇಂಜ್. ಸಮ್ಮಿಶ್ರ ಸರ್ಕಾರ ಮುಳುಗಿಸಿ ಅರಳುತ್ತ ಕಮಲ. ಎರಡ್ 2019 ಲೋಕಸಭಾ ಚುನಾವಣೆಗೆ ಅವಧಿಗೂ ಮುನ್ನವೇ ರಾಜಕೀಯ ಪಕ್ಷಗಳು ದೊಡ್ಡ ಮಟ್ಟದ ತಯಾರಿಗಳನ್ನ ಮಾಡಿಕೊಳ್ತಿವೆ. ಒಂದು ಕಡೆ ರಾಷ್ಟ್ರೀಯ ಪಕ್ಷವಾದ ಕಾಂಗ್ರೆಸ್ ತೃತೀಯ ರಂಗದ ಜೊತೆ ಕೈಜೋಡಿಸೋ ವಾತಾವರಣ ದಟ್ಟವಾಗಿದ್ರೆ, ಇತ್ತ ಬಿಜೆಪಿ ತನ್ನದೇ ಆದ ವಿಶಿಷ್ಟ ತಂತ್ರಗಳ ಮೂಲಕ ಚುನಾವಣೆ ಗೆಲ್ಲೋದಕ್ಕೆ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ಬಿಜೆಪಿಯ ಹೈಕಮಾಂಡ್ ಕರ್ನಾಟಕವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಚುನಾವಣೆ ಹೊತ್ತಿಗೆ ಭಾರಿ ಬದಲಾವಣೆಯೊಂದನ್ನ ತರಲು ಸಕಲ ತಯಾರಿಗಳನ್ನ ಮಾಡಿಕೊಳ್ತಾ ಇದೆಯಂತೆ. ಹಾಗಾದ್ರೆ ಏನದು ಪ್ಲಾನ್? ಸಮ್ಮಿಶ್ರ ಸರ್ಕಾರ ಬೀಳಿಸಲು ಬಿಜೆಪಿ ಹೈಕಮಾಂಡ್ ಬಿಗ್ ಪ್ಲಾನ್. ಲೋಕಸಭಾ ಚುನಾವಣೆಗೂ ಮುನ್ನ ರಾಜ್ಯದಲ್ಲಿ ಅರಳುತ್ತ ಕಮಲ. ಒಂದೆಡೆ ಮಿತ್ರ ಪಕ್ಷಗಳ ಜೊತೆ ಒಟ್ಟಾಗಿ ನಿಂತು ಬಿಜೆಪಿಯನ್ನ ಕೆಳಗಿಳಿಸಲು ಕಾಂಗ್ರೆಸ್ ಶತ ಪ್ರಯತ್ನ ಮಾಡ್ತಾ ಇದ್ರೆ, ಇತ್ತ ಬಿಜೆಪಿ ಹೈಕಮಾಂಡ್ ಕರ್ನಾಟಕದತ್ತ ಕಣ್ಣು ಹಾಕಿದ್ದು ಚುನಾವಣೆ ಹೊತ್ತಿಗೆ ಸಮ್ಮಿಶ್ರ ಸರ್ಕಾರವನ್ನೇ ಬೀಳಿಸಲು ಪ್ಲಾನ್ ಮಾಡ್ತಿದ್ದಂತೆ. ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸ್ಟ್ರಾಟಜಿಗಳ ಮೂಲಕ ಗೆಲುವಿಗಾಗಿ ರಣತಂತ್ರ ಹೆಣೆಯುತ್ತಿರುವ ಕೇಂದ್ರ ಬಿಜೆಪಿ ರಾಜ್ಯದಲ್ಲಿ ಸದ್ಯ ಇರುವ ಸಮ್ಮಿಶ್ರ ಸರ್ಕಾರವನ್ನೇ ಬೀಳಿಸುವ ಮಹಾ ಸ್ಕೆಚ್ ಒಂದನ್ನ ಹಾಕಿಕೊಂಡಿದ್ದಂತೆ. ಈಗಾಗಲೇ ಸಮ್ಮಿಶ್ರ ಸರ್ಕಾರ ಅಧಿಕಾರ ಕಳೆದುಕೊಂಡು ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಅನ್ನೋ ಗುಸುಗುಸು ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಿರೋ ಬಗ್ಗೆ ಮಾತು ಶುರುವಾಗಿದೆ. ರಾಜ್ಯದಲ್ಲಿ ಅಧಿಕಾರ ಸಿಕ್ಕರೆ ಲೋಕಸಭಾ ಚುನಾವಣೆ ಗೆಲುವು ಸುಲಭ. ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿದ್ದ ರಾಜ್ಯ ಬಿಜೆಪಿ ಆಡಳಿತದ ಕನಸು ಕಂಡಿತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ 5 ವರ್ಷ ರಾಜ್ಯದ ಆಡಳಿತ ನಡೆಸಿ 16 ಭಾಗ್ಯಗಳನ್ನ ಘೋಷಿಸಿದ್ರೂ ಕೂಡ ರಾಜ್ಯದ ಜನರು ಬಿಜೆಪಿಗೆ ಹೆಚ್ಚಿನ ಒಲವನ್ನ ತೋರಿಸಿದ್ರು. ರಾಜ್ಯದಲ್ಲಿ ಅಧಿಕಾರದಲ್ಲಿಲ್ಲದಿದ್ರೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚು ಕ್ಷೇತ್ರ ಗೆದ್ದಿದ್ದೇವೆ, ಇನ್ನು ಅಧಿಕಾರದಲ್ಲಿದ್ರೆ ಖಂಡಿತ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಮುಂದಾಗಿದೆಯಂತೆ. ಹೀಗಾಗಿ ವರ್ಷಾಂತ್ಯದೊಳಗೆ ಅಂದ್ರೆ ಡಿಸೆಂಬರ್ ಹೊತ್ತಿಗೆ ಕೇಂದ್ರ ಬಿಜೆಪಿ ಅಧಿಕಾರಕ್ಕೆ ಇರುವ ಪ್ಲಾನ್ ಮಾಡಿಕೊಂಡಿದೆಯಂತೆ. ಹೀಗಂತ ರಾಜ್ಯ ನಾಯಕರಿಗೂ ಸಂದೇಶ ರವಾನಿಸಿದೆಯಂತೆ. ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಸಂದೇಶವೇನು? ರಾಜ್ಯ ಬಿಜೆಪಿ ನಾಯಕರಿಗೆ ಈಗಾಗಲೇ ಸಂದೇಶ ರವಾನಿಸಿರುವ ಕೇಂದ್ರ ಬಿಜೆಪಿಯ ವರಿಷ್ಠರ ಪಡೆ ರಾಜ್ಯದಲ್ಲಿ ಅಧಿಕಾರ ಸ್ಥಾಪಿಸಲಿರುವ ಎಲ್ಲಾ ಸಾಧ್ಯತೆಗಳನ್ನು ಪರಿಶೀಲಿಸುವಂತೆ ಹೇಳಿದ್ದಂತೆ. ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವ ಸಂಪುಟ ರಚನೆಯ ನಂತರ ಭುಗಿಲೆದ್ದಿದ್ದ ಅಸಮಾಧಾನವೇ ಮೈತ್ರಿ ಸರ್ಕಾರದ ಮುಳುಗಡೆಗೆ ಕಾರಣವಾಗಬಹುದು ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿರುವ ಬಿಜೆಪಿ ಹೈಕಮಾಂಡ್ ಅದನ್ನೇ ಬಂಡವಾಳವಾಗಿಟ್ಕೊಂಡು ಅಧಿಕಾರ ಸ್ಥಾಪಿಸಲು ಹೇಳಿದ್ದಂತೆ. 2ನೇ ಸುತ್ತಿನ ಸಂಪುಟ ರಚನೆ ಹಾಗೂ ನಿಗಮ ಮಂಡಳಿ ನೇಮಕದ ನಂತರ ಅಸಮಾಧಾನಗೊಳ್ಳುವ ಶಾಸಕರಿಗೆ ಗಾಳ ಹಾಕೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದಂತೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ್ರೆ ಅಂದುಕೊಂಡಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಅನ್ನೋ ಸಂದೇಶ ರವಾನಿಸಿದೆಯಂತೆ.
ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆಯಾ ಸೈಲೆಂಟ್ ಆಪರೇಷನ್? ಲೋಕಸಭಾ ಚುನಾವಣೆಯ ಕಾವು ದೇಶದಾದ್ಯಂತ ಹುರಿಗೊಳ್ತಿದ್ದ ಹಾಗೆ ಬೇರೆಲ್ಲ ಪಕ್ಷಗಳಿಗಿಂತಲೂ ಮುಂಚೂಣಿಯಾಗಿ ತನ್ನ ಸ್ಟ್ರಾಟಜಿ ಶುರು ಹಚ್ಚಿಕೊಂಡಿರುವ ಕೇಂದ್ರ ಬಿಜೆಪಿ ರಾಜ್ಯದಲ್ಲಿ ಸೈಲೆಂಟ್ ಆಪರೇಷನ್ ಒಂದಕ್ಕೆ ನಾಯಕರನ್ನ ಸಜ್ಜುಗೊಳಿಸುತ್ತಿದೆಯಂತೆ. ಮೈತ್ರಿ ಪಕ್ಷದ ನಾಯಕರಿಗೆ ಗಾಳ ಹಾಕೋದಕ್ಕೆ ಹೇಳಿರುವ ಬಿಜೆಪಿ ಹೈಕಮಾಂಡ್ ಸಂಪೂರ್ಣ ಆಪರೇಷನ್ ಸದ್ದಿಲ್ಲದಂತೆ ನಡೆಯುವಂತೆ ನೋಡಿಕೊಳ್ಳಲು ಹೇಳಿದ್ಯಂತೆ. ಆಪರೇಷನ್ ಚಾಲ್ತಿಯಲ್ಲಿದೆ ಎನ್ನುವ ವಿಚಾರವೂ ಕೂಡ ಮೈತ್ರಿ ಸರ್ಕಾರಕ್ಕೆ ಗೊತ್ತಾಗದಂತೆ ಎಚ್ಚರ ವಹಿಸಲು ಹೇಳಿದ್ಯಂತೆ. ಆಪರೇಷನ್ ಬಯಲಾದ್ರೆ ಪಕ್ಷದ ಮಾನಹಾನಿ. ವಿಧಾನಸಭಾ ಚುನಾವಣೆ ಫಲಿತಾಂಶದ ನಂತರ ಬಿಜೆಪಿ ನಡೆಸಿದ್ದ ಆಪರೇಷನ್ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಕೆಲವು ಆಪರೇಷನ್ ಆಡಿಯೋಗಳನ್ನ ಬಿಡುಗಡೆ ಮಾಡಿದ್ದ ಕಾಂಗ್ರೆಸ್ ಬಿಜೆಪಿ ಮೇಲೆ ಆಪರೇಷನ್ ಕಮಲದ ಆರೋಪವನ್ನು ಹೊರಿಸಿತ್ತು. ಇಂತಹ ಸನ್ನಿವೇಶ ಲೋಕಸಭಾ ಚುನಾವಣೆಯಲ್ಲಿ ಕೇಳಿಬರುವಂತೆ ಆಗಬಾರದು ಅಂತ ಬಿಜೆಪಿ ಹೈಕಮಾಂಡ್ ತಾಕೀತು ಮಾಡಿದ್ದಂತೆ. ಏನೇ ಆಪರೇಷನ್ ನಡೆದರೂ ಗುಪ್ತವಾಗಿ ನಡೀಬೇಕು, ಯಾವುದೇ ಕಾರಣಕ್ಕೂ ಹೊರಗೆ ಕೇಳಿ ಬರಬಾರದು. ಹಾಗೇನಾದ್ರೂ ಆದಲ್ಲಿ ಚುನಾವಣೆಯ ಸಮಯದಲ್ಲಿ ದೊಡ್ಡ ಮಟ್ಟದ ಮುಖಭಂಗವಾಗುವ ಸಾಧ್ಯತೆಗಳ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆಯಂತೆ. ಈಗಾಗಲೇ ಬಿಜೆಪಿ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ ಅತೃಪ್ತ ಶಾಸಕರು. ಸಮ್ಮಿಶ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಲು ವಿಫಲರಾದ ಕೆಲವು ಶಾಸಕರು ಈಗಾಗಲೇ ಬಿಜೆಪಿಯ ಸಂಪರ್ಕದಲ್ಲಿರುವ ಬಗ್ಗೆ ಒಂದಷ್ಟು ಸುದ್ದಿಗಳು ಹರಿದಾಡ್ತಿವೆಯಂತೆ. ಅಂತಹ ಸಂಪರ್ಕದಲ್ಲಿರುವ ಶಾಸಕರನ್ನ ಅದೇ ಮನಸ್ಥಿತಿಯಲ್ಲಿ ಇರುವಂತೆ ನೋಡಿಕೊಳ್ಳುವುದಕ್ಕೆ ಕೂಡ ಹೇಳಲಾಗಿದೆಯಂತೆ. ಮುಂದಿನ 2ನೇ ಸಚಿವ ಸಂಪುಟ ಹಾಗೂ ನಿಗಮ ಮಂಡಳಿ ನೇಮಕದ ನಂತರ ಅಸಮಾಧಾನಕ್ಕೊಳಗಾಗುವಂತಹ ಶಾಸಕರನ್ನು ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಬಿಜೆಪಿ ಹೈಕಮಾಂಡ್ ತಂತ್ರವನ್ನ ರಚಿಸಿದೆಯಂತೆ. ಬಿಜೆಪಿಯ ಸೈಲೆಂಟ್ ಗೇಮ್ ಶುರುವಾದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗತ್ತೆ. ಅಸಲಿಗೆ ರಾಜ್ಯ ಬಿಜೆಪಿಯ ನಾಯಕರಿಗೆ ಟಾರ್ಗೆಟ್ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ನ ವರಿಷ್ಠರು ಹೇಳಿರೋದು ಕೂಡ ಕಾಂಗ್ರೆಸ್ನ ಶಾಸಕರನ್ನೇ. ಹಾಗಾದ್ರೆ ಹೇಗೆ ನಡೆಯುತ್ತೆ ಬಿಜೆಪಿಯ ಸೈಲೆಂಟ್ ಆಪರೇಷನ್? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಬಿಜೆಪಿ ಸೈಲೆಂಟ್ ಗೇಮ್ಗೆ ಶರಣಾಗುತ್ತಾ ಕಾಂಗ್ರೆಸ್? ಬಿಜೆಪಿಯ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರಿಗೆ ತಾನು ಹಾಕಿಕೊಟ್ಟಿರುವ ಪ್ಲಾನ್ ಅನ್ನ ಹೇಗಾದ್ರೂ ವರ್ಕೌಟ್ ಮಾಡಿ ರಾಜ್ಯದಲ್ಲಿ ಅಧಿಕಾರ ಸ್ಥಾಪಿಸುವಂತೆ ಒತ್ತಡ ಹೇರಿದೆಯಂತೆ. ಕಾಂಗ್ರೆಸ್ ಪಕ್ಷದ ಶಾಸಕರನ್ನೇ ಟಾರ್ಗೆಟ್ ಮಾಡಲು ಹೇಳಿರೋ ಹೈಕಮಾಂಡ್ ಅತೃಪ್ತ ಶಾಸಕರನ್ನ ತನ್ನ ಮಡಿಲಿಗೆ ಹಾಕಿಕೊಳ್ಳಲು ಸೂಚಿಸಿದೆಯಂತೆ. ಹೀಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲೀಗ ಒಂಥರ ಭಯ ಶುರುವಾಗಿದೆ. ಸಚಿವ ಸಂಪುಟ ರಚನೆಯಾದ ನಂತರ ಜೆಡಿಎಸ್ನಲ್ಲಿ ಗಣನೀಯ ಮಟ್ಟದ ಅಸಮಾಧಾನ ಕೇಳಿಬಂದಿಲ್ಲ. ಅಸಮಾಧಾನ ಇರೋದು ಕಾಂಗ್ರೆಸ್ ಶಾಸಕರಲ್ಲೇ ಅನ್ನೋದನ್ನ ಅರಿತಿರೋ ಹೈಕಮಾಂಡ್ ಅವರನ್ನೇ ಟಾರ್ಗೆಟ್ ಮಾಡುವಂತೆ ಹೇಳಿದೆಯಂತೆ. ಸೈಲೆಂಟ್ ಗೇಮ್ ಸೈಲೆಂಟ್ ಆಗಿ ನಡೆಯಲು ವರಿಷ್ಠರ ಷರತ್ತುಗಳೇನು? ಇನ್ನು ಹೈಕಮಾಂಡ್ ರಾಜ್ಯ ನಾಯಕರಿಗೆ ಕೊಟ್ಟಿರುವಂತಹ ಟಾಸ್ಕ್ ಯಾರಿಗೂ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ ಮತ್ತು ಆಪರೇಷನ್ ವಿಷಯ ಹೊರಗೆ ಬರಬಾರದು ಅನ್ನೋ ಕಾರಣಕ್ಕೆ ಒಂದಷ್ಟು ಷರತ್ತುಗಳನ್ನು ಕೂಡ ಹಾಕಿಕೊಟ್ಟಿದೆ. ಷರತ್ತು 1, ಮೈತ್ರಿ ಸರ್ಕಾರವನ್ನ ಬೆಳೆಸಿದ ಕೆಟ್ಟ ಹೆಸರು ಬಿಜೆಪಿಗೆ ಬರಬಾರದು. ಬಿಜೆಪಿ ಮೇಲೆ ಈಗಾಗಲೇ ಆಪರೇಷನ್ ಕಮಲದ ಹಣೆಪಟ್ಟಿ ಅಂಟಿಕೊಂಡಿದೆ.
ಇನ್ನು ಮುಂದೆಯೂ ಈ ಬಗ್ಗೆ ಕೇಳಿ ಬಂದ್ರೆ ಅದರಿಂದ ಪಕ್ಷದ ವರ್ಚಸ್ಸಿಗೆ ದೊಡ್ಡ ಮಟ್ಟದ ಪೆಟ್ಟಾಗಲಿದೆ. ಹೀಗಾಗಿ ಮೈತ್ರಿ ಸರ್ಕಾರವನ್ನ ಬಿಜೆಪಿಯೇ ಬೀಳಿಸಿತು ಅನ್ನುವ ಮಾತು ರಾಜ್ಯದಲ್ಲಿ ಕೇಳಿ ಬರಬಾರದು ಅನ್ನೋದು ಕೇಂದ್ರ ಬಿಜೆಪಿ ರಾಜ್ಯ ನಾಯಕರಿಗೆ ಹಾಕಿರೋ ಮೊದಲ ಷರತ್ತು. ಷರತ್ತು ನಂಬರ್ 2, ಮೈತ್ರಿ ಸರ್ಕಾರ ತಾನಾಗಿಯೇ ಪತನಗೊಂಡಿತು ಎಂಬಂತೆ ಬೆಳವಣಿಗೆ ನಡೆಯಬೇಕು. ಎಸ್, ಮೈತ್ರಿ ಸರ್ಕಾರದಲ್ಲಿ ಈಗಾಗಲೇ ಉಸಿರಾಡ್ತಿರೋ ಅಸಮಾಧಾನ ಮತ್ತು ಮುಂದಿನ ದಿನಗಳಲ್ಲಿ ಪಕ್ಷ ವಿರೋಧಿ ಎಂಬಂತೆ ಗುರುತಿಸಿಕೊಳ್ಳುವ ನಾಯಕರನ್ನ ಸೈಲೆಂಟ್ ಆಗಿ ಪಕ್ಕಕ್ಕೆ ಕರೆತರಬೇಕು. ಅಸಮಾಧಾನವನ್ನ ದೊಡ್ಡ ಮಟ್ಟದ ಸೋಲು ಎಂಬಂತೆ ಬಿಂಬಿಸಬೇಕು ಮತ್ತು ಸ್ವತಃ ಮೈತ್ರಿ ಸರ್ಕಾರವೇ ತನ್ನ ಅವನತಿ ಮಾಡಿಕೊಳ್ತು ಅನ್ನುವಂತೆ ಜನರ ಮನಸ್ಸಿನಲ್ಲಿ ಅಭಿಪ್ರಾಯ ಬರುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯೂ ಕೂಡ ರಾಜ್ಯ ಬಿಜೆಪಿ ನಾಯಕರ ಹೆಗಲೇರಿದೆ. ಷರತ್ತು ನಂಬರ್ 3, ಬಿಎಸ್ವೈ ಅವಧಿಯಲ್ಲಾದಂತಹ ಅವಾಂತರಗಳು ಪುನರಾವರ್ತನೆಯಾಗಬಾರದು. ವಿಧಾನಸಭಾ ಫಲಿತಾಂಶ ಹೊರಬಿದ್ದಾಗ ಮಾಜಿ ಸಿಎಂ ಬಿಜೆಪಿಯ ರಾಜ್ಯಾಧ್ಯಕ್ಷ ಆತುರದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದ ಬಗ್ಗೆ ಚರ್ಚೆಗಳಾಗಿದ್ವು. ಸಂಪೂರ್ಣ ಬಹುಮತ ಸಿಗಲಿಲ್ಲವಾದರೂ ರಾಜ್ಯಪಾಲರ ಬಳಿ ಅನುಮತಿ ಪಡೆದು ಸರ್ಕಾರ ರಚನೆಗೆ ಮುಂದಾಗಿದ್ದ ಯಡಿಯೂರಪ್ಪ ಪ್ರಮಾಣ ವಚನವನ್ನು ಸ್ವೀಕರಿಸಿ ಅಲ್ಪಾವಧಿಯ ಸಿಎಂ ಎನ್ನುವ ಹಣೆಪಟ್ಟಿ ಕಟ್ಟಿಕೊಂಡ್ರು. ಅಂತಹ ಬೆಳವಣಿಗೆಗಳು ಮುಂದೆಂದೂ ಪುನರಾವರ್ತನೆಯಾಗದಂತೆ ನೋಡಿಕೊಳ್ಳಿ ಅನ್ನುವ ಷರತ್ತನ್ನು ಬಿಜೆಪಿ ಹೈಕಮಾಂಡ್ ಹಾಕಿದೆ. ಸೈಲೆಂಟ್ ಆಪರೇಷನ್ ಶುರುವಾಗುವುದು ಯಾವಾಗ? ಸದ್ಯ ಸಮ್ಮಿಶ್ರ ಸರ್ಕಾರದಲ್ಲಿ ನಿಗಮ ಮಂಡಳಿಗಳ ನೇಮಕಾತಿ ವಿಚಾರ ಪ್ರಗತಿಯಲ್ಲಿದ್ದು, ಮುಂದಿನ ದಿನಗಳಲ್ಲಿ ವಂಚಿತರಾದ ಶಾಸಕರು ಸಮ್ಮಿಶ್ರ ಸರ್ಕಾರದ ವಿರುದ್ಧ ತಿರುಗಿ ಬೀಳೋ ಸಾಧ್ಯತೆಗಳನ್ನು ರಾಜ್ಯ ಬಿಜೆಪಿ ನಾಯಕರು ಎದುರು ನೋಡ್ತಿದ್ದಾರೆ. ನೇಮಕಾತಿ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆಯೇ ರಾಜ್ಯ ಬಿಜೆಪಿ ನಾಯಕರು ತಮ್ಮ ಬತ್ತಳಿಕೆಯ ಬಾಣಗಳನ್ನು ಪ್ರಯೋಗಿಸಲಿದ್ದಾರಂತೆ. ಈ ಮೂಲಕ ರಾಜ್ಯದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವ ಎಲ್ಲಾ ಪ್ರಯತ್ನಗಳು ಬಿಜೆಪಿ ಪಾಳ್ಯದಲ್ಲಿ ನಡೆಸಲಾಗ್ತಿದೆಯಂತೆ. ಮೈತ್ರಿ ಸರ್ಕಾರ ಬಿದ್ದು ಬಿಜೆಪಿ ನಿಜಕ್ಕೂ ಅಧಿಕಾರ ಹಿಡಿಯಲಿದೆಯಾ? ರಾಜ್ಯ ಸರ್ಕಾರ 10 ಸಮಸ್ಯೆಗಳ ನಡುವೆಯೂ ಕೂಡ 5 ವರ್ಷಗಳನ್ನ ಪೂರೈಸಲಿದೆ ಅನ್ನೋ ನಂಬಿಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಕೆಲವು ಪ್ರಮುಖ ನಾಯಕರಲ್ಲಿದ್ರೂ ಕೂಡ ಆಗಾಗ ಲೋಕಸಭಾ ಚುನಾವಣೆವರೆಗಷ್ಟೇ ಮೈತ್ರಿ ಆಟ ಅನ್ನುವ ಅಭಿಪ್ರಾಯಗಳು ಕೆಲವು ನಾಯಕರಲ್ಲಿ ಕೇಳಿ ಬರ್ತಾ ಇದೆ. ಸ್ವತಃ ಕಾಂಗ್ರೆಸ್ ನಾಯಕರಲ್ಲೇ ಮೈತ್ರಿ ಮುಂದುವರಿಕೆಯ ಬಗ್ಗೆ ದ್ವಂದ್ವ ನಿಲುವುಗಳು ಕೇಳಿ ಬರ್ತಾ ಇದ್ದು, ಈ ಬೆಳವಣಿಗೆಗಳು ಮೈತ್ರಿ ಸರ್ಕಾರದ ಅಲ್ಪಾಯುಷ್ಯವನ್ನ ಎತ್ತಿ ಹಿಡಿಯುತ್ತಿದೆ ಅನ್ನೋದು ರಾಜ್ಯ ರಾಜಕಾರಣದ ಸದ್ಯದ ಚರ್ಚೆ. ರಣರಂಗವಾಗುತ್ತಾ ಲೋಕಸಭಾ ಚುನಾವಣೆ. ಈಗಾಗಲೇ ಲೋಕಸಭಾ ಚುನಾವಣೆ ಯಾವ ಮಟ್ಟದ ರೋಚಕತೆಯನ್ನ ಪಡೆದುಕೊಳ್ಳಬಹುದು ಅನ್ನುವ ಚರ್ಚೆಗಳು ಶುರುವಾಗಿವೆ. ಒಂದು ಕಡೆ ತೃತೀಯ ರಂಗ ಕಾಂಗ್ರೆಸ್ ಜೊತೆಗೆ ಕೈಜೋಡಿಸುವ ಮುನ್ಸೂಚನೆ ಕೊಡ್ತಾ ಇದ್ರೆ, ಬಿಜೆಪಿ ಮುಂದಿನ ಚುನಾವಣೆಯಲ್ಲೂ ಗೆಲುವು ನಮ್ಮದೇ ಅಂತಿದೆ. ತೃತೀಯ ರಂಗದಲ್ಲಿ ಪ್ರಧಾನಿ ಅಭ್ಯರ್ಥಿ ನಿಗದಿಯಾದ ನಂತರ ಅಸಲಿ ಲೋಕಸಭಾ ಚುನಾವಣೆಯ ಕಾವು ಗೋಚರಿಸಲಿದೆ ಎನ್ನುವ ಅಭಿಪ್ರಾಯಗಳು ದೇಶದ ಜನರನ್ನ ನಿರೀಕ್ಷೆಗೆ ತಳ್ಳಿವೆ. ಬಿಜೆಪಿ ನಡೆಸೋ
ಆಡೋಕೆ ನಿರ್ಧರಿಸಿರೋ ಸೈಲೆಂಟ್ ಗೇಮ್ ಯಶಸ್ವಿಯಾಗುತ್ತಾ? ವರ್ಷಾಂತ್ಯದೊಳಗೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯುತ್ತಾ? ಆ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತೊಮ್ಮೆ ಜಯಬೇರಿ ಬಾರಿಸುತ್ತಾ? ಮೋದಿ ಮತ್ತೆ ಪ್ರಧಾನಿ ಆಗ್ತಾರಾ? ಈ ಪ್ರಶ್ನೆಗಳು ಸದ್ಯ ಜನಸಾಮಾನ್ಯರನ್ನ ಕಾಡ್ತಾ ಇದೆ. ಆದರೆ ಉತ್ತರಕ್ಕಾಗಿ ಚುನಾವಣೆವರೆಗೂ ಕಾಯಲೇಬೇಕಾಗಿದೆ. ಇದು ಈ ಕ್ಷಣದ ಸ್ಪೆಷಲ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.